ಕೆಂಪೇಗೌಡರು ಅಂದು ಕಟ್ಟಿದ್ದ ಬೆಂಗಳೂರಿಗೂ ಇಂದಿನ ಬೆಂಗಳೂರಿಗೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸವಾಗಿದೆ ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಬೆಂಗಳೂರು ಇಡೀ ವಿಶ್ವದಲ್ಲಿಯೇ ಗಮನ ಸೆಳೆಯುವಂತಹ ನಗರವಾಗಿ ಬೆಳೆದಿದ್ದು, ಅದಕ್ಕೆಲ್ಲ ಕಾರಣ ಬೆಂಗಳೂರು ನಿರ್ಮಾತೃ ನಮ್ಮ ಕೆಂಪೇಗೌಡರು. ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶವೇ ಅವರು ಮಾಡಿರುವಂತಹ ಸಾಧನೆ, ಮಾರ್ಗದರ್ಶನ, ನಡೆದು ಬಂದಂತಹ ದಾರಿ ಎಲ್ಲವೂ ಸಹ ಸಾಮಾನ್ಯ ಜನರಿಗೆ ತಿಳಿಯಬೇಕು ಎಂಬ ಉದ್ದೇಶದಿಂದ ಎಂದು ತಿಳಿಸಿದರು. ತಹಸೀಲ್ದಾರ್ ಬಿ ಆರತಿ ಮಾತನಾಡಿ, ಆದರ್ಶ ವ್ಯಕ್ತಿಗಳು ಮಾಡಿರುವಂತಹ ಸಾಧನೆ ನಮಗೆಲ್ಲ ದಾರಿದೀಪ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯತೀಶ್, ಮುಖಂಡರಾದ ಯಲ್ಲಪ್ಪ, ಗ್ರೇಟು ತಹಸೀಲ್ದಾರ್ ಶಶಿಕಲಾ, ಇಒ ಶಿವಪ್ರಕಾಶ್, ವಕೀಲ ಮಂಜುನಾಥ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಹಲವು ಮುಖಂಡರು ಹಾಜರಿದ್ದರು. ಇವತ್ತು ಕೆಂಪೇಗೌಡ ಜಯಂತಿಯನ್ನು ನಮ್ಮ ತಾಲೂಕಿನಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ನಾವು 15 ಜನ ಮಹನೀಯರ ಜಯಂತ್ಯೋತ್ಸವಗಳನ್ನು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಬಂದಿವಿ. ನಾವೆಲ್ಲರೂ ಕೂಡ ಆ ಆಚರಣೆಗಳನ್ನು ಮಾಡತಕ್ಕಂಥ ಉದ್ದೇಶ ಅಂದ್ರೆ ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರು ಈ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು, ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ದಿಕ್ಸೂಚಿಯನ್ನ ಅವತ್ತಿನ ಕಾಲದಲ್ಲಿ ಅವರೆಲ್ಲ ನೀಡಿರ್ತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯಬೇಕಾಗುತ್ತೆ. ನಾವು ಈ ಜಯಂತಿಯ ಆಚರಣೆ ಮಾಡೋದಕ್ಕಿಂತ ಅವರು ಹಾಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡತಕ್ಕಂಥದಕ್ಕೆ ನಮ್ಮೆಲ್ಲರೂ ಕೂಡ ಜ್ಞಾಪಿಸ್ಲಿಕ್ಕೆ ಈ ಒಂದು ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ ಅಂತ ನಾನು ಭಾವಿಸ್ತೀವಿ. ಯಾಕೆಂದ್ರೆ ಕೆಂಪೇಗೌಡರು 500 ವರ್ಷಗಳ ಹಿಂದೆ ಒಂದು ನಗರ ಯಾವ ರೀತಿ ಇರಬೇಕು, ಆ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ಯಾವ ರೀತಿ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು, ಆ ನಗರ ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅವತ್ತೇ ಅವರು ಒಳ್ಳೆ ಪ್ಲಾನ್ ಅನ್ನು ಹಾಕ್ಬಿಟ್ಟಿರ್ತಕ್ಕಂಥ. ಬಹುಶಃ ನಾವಿವತ್ತು ಇಂಜಿನಿಯರಿಂಗ್ ಮಾಡಿ ಅದರಲ್ಲಿ MD ಮಾಡಿ ಬಂದು ಹಾಕಿರ್ತಕ್ಕಂಥವನ್ನ ನಾವು ನೋಡಿದೀವಿ, ಹೆಂಗೆ ಹಾಕ್ಕೊಡ್ತೀವಿ ಅಂತ ಹೇಳ್ಬೋದು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.